ಜುಲೈ 31, 2026ರಂದು ಗಾಲಿ ಜನಾರ್ದನ್ ರೆಡ್ಡಿ ಬಳ್ಳಾರಿಯ ಗಣಿಧಣಿ ಖ್ಯಾತಿಯ ಗಂಗಾವತಿ ಶಾಸಕರು ಇವತ್ತು ಬೃಹತ್ ಮಟ್ಟದ ಒಂದು ರೈತರ ಪ್ರತಿಭಟನೆಯ ರ್ಯಾಲಿಯನ್ನು ನಡೆಸಿ ತಾವು ಶಾಸಕರಾಗಿರಲು ಅಸಮರ್ಥರು ಎನ್ನುವಂಥದ್ದನ್ನು ತೋರಿಸ್ಕೊಟ್ರು. ಸ್ವತಃ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಈ ಪ್ರತಿಭಟನೆಯ ಬಗ್ಗೆ, ಈ ಪಾದಯಾತ್ರೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಜನರನ್ನು ಅದರಲ್ಲಿ ರೈತರನ್ನು ಆಹ್ವಾನಿಸಿದ್ರು. ಆದರೆ ಬರುವಂಥ ಎಲ್ಲ ಕಾರ್ಯಕರ್ತರು ಅದರಲ್ಲಿದ್ದರು. ಕಾರ್ಯಕರ್ತರಿಗೆ ಆನೆಗುಂದಿ ಪೆಟ್ರೋಲ್ ಬಂಕ್ನಲ್ಲಿ 200 ರೂಪಾಯಿಗಳ ಪೆಟ್ರೋಲನ್ನು ಹಾಕಿಸಿ ಬೈಕ್ ರ್ಯಾಲಿಗೆ ಬಳಸಿಕೊಳ್ಳಲಾಗಿತ್ತು ಎನ್ನುವಂಥ ಮಾತಿದೆ. ಪಾದಯಾತ್ರೆಗೂ ಕೂಡ ದುಡ್ಡು ಕೊಟ್ಟು ಕರೆಸಿಕೊಳ್ಳಲಾಗಿತ್ತು ಎನ್ನುವಂಥ ಒಂದು ಮಾತು. ಸಾವಿರಾರು ಬೈಕ್ಗಳು, ಟ್ರ್ಯಾಕ್ಟರ್ಗಳು ಇವತ್ತು ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಪೆಟ್ರೋಲ್ ಉಚಿತವಾಗಿ ಪಡೆಯುವುದರಲ್ಲಿ ಬ್ಯುಸಿಯಾಗಿದ್ದರು. ನೂರಾರು ಬೈಕ್ಗಳು, ಸಾವಿರಾರು ಜನ ಬಿಜೆಪಿಯ ಕಾರ್ಯಕರ್ತರು ಅದರಲ್ಲೂ ತುಂಬಿಕೊಂಡಿದ್ರು. ರೈತರು ಕೇವಲ ತೋರಿಕೆಗೆ ಮಾತ್ರ, ಹೆಸರಿಗೆ ಮಾತ್ರ ರೈತರು ಅಂತ ಕಾಣಿಸ್ಕೊಳ್ತಾ ಇತ್ತು. ಕೆಲವು ಜನ ರೈತರು ಇದ್ದರು, ಬಿಟ್ಟರೆ ಎಲ್ಲರೂ ಬಿ ಜೆ ಪಿಯ ಕಾರ್ಯಕರ್ತರಿದ್ದರು. ಇದನ್ನು ಬಿ ಜೆ ಪಿಯ ಒಂದು ಪ್ರತಿಭಟನೆ ಅನ್ನಬಹುದೇ ಹೊರತು ಇದನ್ನು ರೈತರ ರ್ಯಾಲಿ ಅಥವಾ ರೈತರ ಪ್ರತಿಭಟನೆ ಅಂತ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇದು ತುಂಬಿಕೊಂಡಿತ್ತು. ಅದಕ್ಕೆ ಪ್ರಮುಖ ಕಾರಣ ಅಂದರೆ ಈ ವಿಜಯನಗರ ಕಾಲುವೆಗೆ, ತುಂಗಭದ್ರಾ ಎಡದಂಡ ಕಾಲುವೆಯಿಂದ ನೀರು ಬಿಡುವಂತಹ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ, ಆ ಸಮಸ್ಯೆಯನ್ನು ಸೃಷ್ಟಿ ಮಾಡಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಅನ್ಸತ್ತೆ. ಅದರಲ್ಲಿ ನೋಡಿ, ಈ ಸಂಗಾಪುರ, ಆನೆಗುಂದಿ ಸುತ್ತಮುತ್ತಲಿನ ಹಳ್ಳಿಗಳು, ಸುಮಾರು ಹಳ್ಳಿಯ ರೈತರಿಗೆ, ಸಾವಿರಾರು ಎಕರೆ ರೈತರಿಗೆ ಈ ನೀರು ಯೂಸ್ ಆಗುತ್ತೆ ಅನ್ನುವಂಥ ಮಾತು ನಿಜ ಇದ್ದರೂ ಕೂಡ ಈಗಾಗಲೇ ವಾರದ ಮುಂಚೆನೇ ವಿಜಯನಗರ ಕಾಲುವೆಗೆ ನೀರನ್ನು ಬಿಡಲಾಗಿದ್ದರೂ ಕೂಡ ಬೇಕಂತಲೇ ಈ ಪ್ರತಿಭಟನೆ, ಪಾದಯಾತ್ರೆ, ಬೈಕ್ ರ್ಯಾಲಿಗಳನ್ನು ಮಾಡಲಾಗಿದೆ ಅನ್ನುವಂಥ ಮಾತು ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು ವೀಕ್ಷಕರೇ. ಬಹಳಷ್ಟು ದಿನಗಳಿಂದ ದೂರವಾಗಿದ್ದ ಕುಚುಕು ದೋಸ್ತ್ಗಳು ಇವತ್ತು ಒಂದಾಗ್ಬಿಟ್ಟು ಅಂಜನಾದ್ರಿ ಬೆಟ್ಟದ ಹನುಮಪಾದಕಟ್ಟೆಯಿಂದ ಈ ಬೈಕ್ ರ್ಯಾಲಿಯನ್ನು ಸ್ಟಾರ್ಟ್ ಮಾಡಿ, ಮಧ್ಯದಿಂದ ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡಿ, ನೀರಾವರಿ ಕೇಂದ್ರ ಕಚೇರಿಯವರೆಗೆ ತೆರಳಿ ಮನವಿಯನ್ನು ಸಲ್ಲಿಸಿ ಕಾಂಗ್ರೆಸ್ಗೆ ಬಿಸಿ ಮುಟ್ಟಲು ಯತ್ನಿಸಿದರೂ ಕೂಡ ಎಲ್ಲ ಒಂದು ಕಡೆ ಶಾಸಕರಾಗಿಬಿಟ್ಟು ಇಂತಹ ಪ್ರತಿಭಟನೆಗಳನ್ನು, ರ್ಯಾಲಿಗಳನ್ನು, ಪಾದಯಾತ್ರೆಗಳನ್ನು ಮಾಡ್ಬೋದಾ ಎನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕಂದರೆ ಶಾಸಕರಾಗಿಬಿಟ್ಟು ರೈತರಿಗೆ, ಅಧಿಕಾರಿಗಳನ್ನು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡು ರೈತರ ಹಿತ ಕಾಪಾಡಬೇಕಾದ ಶಾಸಕರ ಮಾತನ್ನು ಈ ಅಧಿಕಾರಿಗಳು ಕೇಳ್ತಾ ಇಲ್ವಾ? ಅಧಿಕಾರ ಇದ್ರೂ ಕೂಡ ಅಧಿಕಾರಿಗಳು ಇವರ ಮಾತನ್ನು ಕೇಳದಿದ್ದ ಪಕ್ಷದಲ್ಲಿ ಇವರು ಶಾಸಕರಾಗಿ ಯಾಕಿರಬೇಕು ಎನ್ನುವಂಥ ಮಾತನ್ನು ಇಲ್ಲಿನ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ವೀಕ್ಷಕರು. ಅಲ್ಲದೆ ಬಳ್ಳಾರಿಯ ಮಾಜಿ ಸಚಿವರು ಶ್ರೀರಾಮುಲುರವರು ಕೂಡ ಇಲ್ಲಿಯ ವಿಜಯಲಕ್ಷ್ಮಿ ದೇವಸ್ಥಾನ, ಪಂಪಾ ಸರೋವರವನ್ನು ಅಭಿವೃದ್ಧಿ ಮಾಡ್ತೀನಿ, ಜೀರ್ಣೋದ್ಧಾರ ಮಾಡ್ತೀನಿ ಅಂತೇಳಿ 4-5 ವರ್ಷದ ಹಿಂದೆ ಕೆಡವಿ ಬಿಟ್ಟು ಅದನ್ನು ಅರ್ಧದಲ್ಲೇ ದುಸ್ಥಿತಿಯಲ್ಲಿ ಬಿಟ್ಟುಬಿಟ್ಟಿದ್ದಾರೆ. ಹಾಗಾಗಿನೇ 2 ಸಾರಿ ಸೋತಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಮೈನಿಂಗ್ ಗುಡ್ಡದಲ್ಲಿ ಯಾವುದೋ ಒಂದು ದೇವರ ಗುಡಿಯನ್ನು ಕೆಡವಿ ಅವರು ಕೂಡ ವನವಾಸವನ್ನು ಅನುಭವಿಸಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಮೈ ಕೊಡುವಿ ಎದ್ದೇಳಲಿಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದ್ದರೂ ಕೂಡ ಅವರಿಗೆ ದೇವರಿಂದ ತಟ್ಟಿರುವ ಶಾಪ ಹೋಗಲ್ವ ಅನ್ನಿಸ್ತಾ ಇದೆ. ಪಂಪಾ ಸರೋವರನ್ನು ಅಭಿವೃದ್ಧಿ ಮಾಡಿದ ನಂತರವೇ ಬಳ್ಳಾರಿಯ ಶ್ರೀರಾಮುಲುರವರು ಗೆಲ್ಲುವ ಲಕ್ಷಣ ಕಾಣಿ ಬರ್ತಾ ಇದೆ. ಅದನ್ನು ಬಿಟ್ಟರೆ ಈ ಪಂಪಾ ಸರೋವರನ್ನು ಜೀರ್ಣೋದ್ಧಾರದ ಕೆಲಸವನ್ನು ಪೂರ್ಣಗೊಳಿಸಬೇಕು ಅಂತ ಇಲ್ಲಿನ ಜನರು ಕೇಳ್ಕೊಳ್ತಾ ಇದ್ದಾರೆ ವೀಕ್ಷಕರೇ. ಹಾಗೆ ನೋಡ್ತಾ ಹೋದರೆ ನೋಡಿ, ಈ ತುಂಗಭದ್ರಾ ಜಲಾಶಯದ ಸುತ್ತಮುತ್ತಲೂ ನೂರಾರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದ್ದಾವೆ. ಅವುಗಳಿಗೆ ದೊಡ್ಡ ದೊಡ್ಡ ಪೈಪ್ಗಳ ಮುಖಾಂತರ ತಡೆ ಇಲ್ಲದೆ ನೀರು ಹೋಗ್ತಾ ಇದೆ. ಆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯವರು ಯಾವಾಗಲೂ ಕೂಡ ನಮಗೆ ನೀರು ತೊಂದರೆ ಆಗಿದೆ, ಕರೆಂಟ್ ತೊಂದರೆ ಆಗಿದೆ ಅಂತ ಸ್ಟ್ರೈಕ್ ಮಾಡಲಿಲ್ಲ. ಆದರೆ ರೈತರು ಮಾತ್ರ ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ, ಹೋರಾಟ ಮಾಡುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಂಥವರು ಈ ರಾಜಕಾರಣಿಗಳೇ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗಿದೆ ವೀಕ್ಷಕರೇ.